ನೋಡಿ, ಮಂಜು ಅವರು ಕಲಬುರಗಿಯಿಂದ ಮಾತಾಡಿದ್ರು. ಅವರು ಬಹಳ ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರು. ಬಹುತೇಕ ಮನೆಗಳಲ್ಲಿ ಕುತ್ತಿಗೆಗೆ ಬರೋವರೆಗೂ ಈ ಹೆಣ್ಣು ಮಕ್ಕಳು ತಮ್ಮ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಯಾರ ಬಳಿಲೂ ಹೇಳಲ್ಲ. ಮೈಕ್ರೋ ಫಿನಾನ್ಸ್ಗಳು ಮಹಿಳಾ ಸಂಘಗಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಈಸಿಯಾಗಿ ಅವ್ರಿಗೆ ಸಾಲ ಕೊಟ್ಬಿಡಬಹುದು. ನಾವು ಕೆಲವು ಜೆನ್ಯೂನಿಟಿ ಇದೆ ಮೈಕ್ರೋ ಫಿನಾನ್ಸ್ಗಳಲ್ಲೂ ಕೂಡ. ಕೆಲವು ಸಾಲ ಕೊಡಬೇಕು, ಇಷ್ಟೇ ಅಪ್ಪ ಸಾಲ ಕೊಡೋದು, ಇದ್ರ ಮೇಲೆ ಆಗಲ್ಲ ಅಂತ. ಯಾವಾಗ ಇದರಲ್ಲಿ ಲಾಭ ಇದೆ ಅಂಥೇಳಿ ಇತರೆ ಕೆಲವರಿಗೆ ಗೊತ್ತಾಯಿತು, ಜಾಸ್ತಿ ಕಂಪನಿಗಳು ಬಂದು, ನಿನ್ನ 3 ಸಾಲ ಆದರೂ ಇರಲಿ, 4 ಸಾಲ ಆದರೂ ಇರಲಿ, ನಾನು ಕೊಡ್ತೀನಿ ಅಂತ ಬಂದು ಇವರು ತಗೊಂಡ್ರು. ಸಾಲಕ್ಕೆ ಸಾಲ, ಇವರು ಸಾಲ ತೀರ್ಸೋಕೆ ಇನ್ನೊಂದು ಸಾಲ, ಆ ಸಾಲ ತೀರ್ಸೋಕೆ ಇನ್ನೊಂದು ಸಾಲ, ಬಡ್ಡಿ ತೀರ್ಸೋಕೆ ಇನ್ನೊಂದು ಸಾಲ ಯಾವಾಗ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೋ, ಮಹಿಳೆಯರಿಗೆ ಕುತ್ತಿಗೆ ಹಿಸುಗಿದಂಥ ಅನುಭವ ಆಯಿತು. ಆಗ ಅವರು ಮನೆಯವರಲ್ಲಿ, ಮನೆ ಗಂಡಸರಿಗೋ, ಅಪ್ಪನಿಗೋ, ಅಣ್ಣನಿಗೋ, ತಮ್ಮನಿಗೋ, ಗಂಡನಿಗೋ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಅಲ್ಲಿ ಕಥೆ ಮುಗಿದು ಹೋಗಿರುತ್ತೆ ಅಂತ. ಇದೀಗ ನಮ್ಮೊಂದಿಗೆ ಶರಣ್ ಪಾಟೀಲ್ ಅವರಿದ್ದಾರೆ, ಹಣಕಾಸು ತಜ್ಞರಿದ್ದಾರೆ. ಶರಣ್ ಪಾಟೀಲ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಶರಣ್ ಪಾಟೀಲ್. ನಾನೀಗ ಮೈಕ್ರೋ ಫಿನಾನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇದರ ವಿರೋಧಿಯಾಗಿ ನಾನು ಮಾತಾಡ್ತಾ ಇಲ್ಲ. ಆದರೆ ಲಾಲಸೆಯುಕ್ತ ಮೈಕ್ರೋ ಫಿನಾನ್ಸ್ ಕಂಪನಿಗಳು, ಅತಿ ಹೆಚ್ಚಿನ ಬಡ್ಡಿ ದರದ ಮೈಕ್ರೋ ಫಿನಾನ್ಸ್ ಕಂಪನಿಗಳು, ಆಲ್ರೆಡಿ ಒಂದು 2-3 ಸಾಲ ತಗೊಂಡಿರೋರಿಗೆ ಮತ್ತೆ ಸಾಲವನ್ನು ಕೊಡುವಂತಹ ಮೈಕ್ರೋ ಫಿನಾನ್ಸ್ ಕಂಪನಿಗಳು, ದೌರ್ಜನ್ಯದಿಂದ ಯಾರು ವಸೂಲಿ ಮಾಡ್ತಾ ಇದ್ದಾರೋ ಅದರ ಸಿಬ್ಬಂದಿ, ಇದರ ವಿರುದ್ಧವಾಗಿ ನನ್ನ ಒಂದು ವಿಚಾರ ಇದೆ ಅಷ್ಟೇ ಇಲ್ಲಿ. ಸೊ ಏನಾಗ್ತಾ ಇದೆ ನಮ್ಮ ಸ್ಟೇಟಲ್ಲಿ ಅಂತ? ಖಂಡಿತವಾಗ್ಲೂ ಇದು ಏನಂತಂದ್ರೆ, ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಾಲ ಕೊಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಒಂದು ಮುಖ್ಯವಾದಂತ ಒಂದು ಇಂಪಾರ್ಟೆಂಟ್ ಏನಂದ್ರೆ, ರೀಪೇಮೆಂಟ್ ಕೆಪಾಸಿಟಿ ಚೆಕ್ ಮಾಡಬೇಕು ಅಂತ. ಕೊಡೋ ಸಾಲನ ಹೇಗೆ ರಿಕವರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಅವ್ರು ಸಾಲ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಹೇಗಾಗಿದೆ ಅಂತಂದ್ರೆ, ಕೊಡುವಂತವ್ರು ಯಾವುದೇ ತರ ಒಂದು ಪ್ರಾಪರ್ ಆಗಿ ಅದಕ್ಕೆ ಬೇಕಾಗಿರುವಂತ ಕೆಲವೊಂದು ಟ್ರ್ಯಾಕ್ ಗಳು ಮಾಡ್ಲಾರ್ದೆ, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಹಿಸ್ಟ್ರಿ ನೋಡೋದಾಗಿರ್ಬೋದು, ಅವ್ರು ಬೇರೆ ಬ್ಯಾಂಕ್ ಗಳಲ್ಲಿ ಏನ್ ಸಾಲ ಇದೆ ಅಂತ ತಿಳ್ಕೊಳ್ಳೋದು. ಇವತ್ತೆಲ್ಲ ಅದೇನು ಕಷ್ಟ ಇಲ್ಲ. ಇವತ್ತು ಯಾವ್ದೇ ಒಬ್ಬ ವ್ಯಕ್ತಿದು ನೀವು ಕ್ರೆಡಿಟ್ ಹಿಸ್ಟ್ರಿ ತಿಳ್ಕೊಬೇಕಂದ್ರೆ ಅದಕ್ಕೆ ಡೀಟೇಲ್ ಸಿಗುತ್ತೆ. ಅವ್ರು ಸಾಲನೇ ತಗೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ, ಸಾಲ ತಗೊಂಡು ಕಟ್ಟಲಿಲ್ಲಾರ್ದ್ರು ಗೊತ್ತಾಗ್ಬಿಡತ್ತೆ. ಆದ್ರೆ ಏನಾಗಿದೆ, ಇವತ್ತು ಯಾವುದೇ ಒಂದು ಕೊಲೆಟ್ರಲ್ ಇರ್ಲಾರ್ದಂತ ಸಾಲಗಳನ್ನ ಕೊಟ್ಟಾದ್ಮೇಲೆ ಅದ್ರದ್ದು ರಿಕವರಿ ಆಗೋದು ಅಷ್ಟೇ ಕಷ್ಟ ಇದೆ ಅನ್ನೋದು ಇದು ಯಾವುದೇ ಒಬ್ಬ ಫೈನಾನ್ಸ್ ಅಥವಾ ಇಲ್ಲಿ ಇರುವಂತವ್ರಿಗೂ ಗೊತ್ತಾಗುತ್ತೆ. ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೂ ಗೊತ್ತಿದೆ ಯಾರಿಗೆ ಸಾಲ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು. ಆದ್ರೆ ಏನಾಗಿದೆ, ಎರಡನೇದು ಇನ್ನೊಂದು ಏನಂದ್ರೆ, ಸಾಲ ಕೊಡ್ಬೇಕಾದ್ರೆ ಎಷ್ಟು ಹಣದಷ್ಟು ಕೊಡ್ಬೇಕು, ಇವ್ರಿಗೆ ಎಷ್ಟು ರಿಟರ್ನ್ ಮಾಡುವಂತದ್ದು ಅಥವಾ ಬಡ್ಡಿ ಕಟ್ಟುವಂತ ಕೆಪಾಸಿಟಿ ಇದೆ ಅಂತ ತಿಳ್ಕೊಂಡು ಕೊಡುವಂತದ್ದು ಎರಡನೇದು ಬಹಳ ಇಂಪಾರ್ಟೆಂಟ್ ಇದೆ. ಯಾವ್ದೋ ಒಬ್ಬ ವ್ಯಕ್ತಿಗೆ ಈಸಿ ಸಾಲ ಸಿಗುತ್ತಂದ್ರೆ ಅವ್ರಿಗೆ ಒಂದು 50,000 1 ಲಕ್ಷ ಸಾಲದ ನೆಸೆಸರಿ ಇದ್ರೆ ಅವನು 1.5 ಲಕ್ಷನೂ ಸಾಲ ಕೇಳುವಂತ ಚಾನ್ಸಸ್ ಇರುತ್ತೆ. ನಮ್ ದೇಶದಲ್ಲಿ ಹೇಗಾಗಿದೆ ಅಂದ್ರೆ, ಫೈನಾನ್ಷಿಯಲ್ ಒಂದು ಡಿಸಿಪ್ಲಿನ್ ಏನಿದೆಲ್ಲ ಅದು ಕೆಳ ಮಧ್ಯಮ ವರ್ಗದಲ್ಲಿ ಮತ್ತೆ ಮಧ್ಯಮ ವರ್ಗದಲ್ಲಿ ತುಂಬಾನೇ ಕಡಿಮೆ ಇದೆ. ಆರ್ಥಿಕ ಶಿಸ್ತು ಮತ್ತು ಆರ್ಥಿಕ ಸಾಕ್ಷರತೆ ಎರಡೂ ಕಡಿಮೆ ನಮ್ಮಲ್ಲಿ. ಹೌದು. ಸಾಲ ಸಿಗುತ್ತೆ ಅನ್ನೋದು ಕೊಡೋದಕ್ಕಿಂತ ಜಾಸ್ತಿ ನಾವು ಯೋಚನೆ ಮಾಡಿ ಕೊಡ್ಬೇಕು. ಯಾಕಂದ್ರೆ ಇವತ್ತು ಸಿಟಿಗಳೆಲ್ಲ ಇರ್ತೀವಿ, ಬೈಕ್ ಸಾಲ ತಗೊಂತೀವಿ, ಇನ್ಯಾವುದೋ ಒಂದು ಫ್ರಿಜ್ ತಗೊಂತೀವಿ, ಟಿವಿ ತಗೊಂಡ್ ಸಾಲ ತಗೊಂತೀವಿ. ಆದ್ರೆ ಬಹಳ ಜನ ಅದನ್ನ EMI ಕಟ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ನನ್ನ ಮಂತ್ಲಿ ಬರೋ ಸ್ಯಾಲರಿನಲ್ಲಿ ಇಷ್ಟು EMI ಬರುತ್ತೆ, ಅದಕ್ಕೆ ಇಷ್ಟು ಇಂಟ್ರೆಸ್ಟ್ ಆಗುತ್ತೆ. ಪ್ರತಿಯೊಂದನ್ನು ಯೋಚನೆ ಮಾಡಿ ನಾವು ತಗೊಳ್ಬೇಕಾದ್ರೆ ಈ ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಎಲ್ಲೋ ಒಂಥರ ಸರ್ಕಾರದ ಕೆಲವೊಂದು ನೀತಿ ನಿಯಮಗಳಲ್ಲಿ ಈ ತರ ಸಾಲ ಮನ್ನಾ ಮಾಡಿರುವಂತದ್ದು ಅಥವಾ ಈ ತರ ಗವರ್ಮೆಂಟ್ ಕೆಲವೊಂದ್ಸರಿ ಏನಾಗುತ್ತೆ, ಒಂದು ಯಾವುದೇ ರೀತಿಯ ಒಳ್ಳೇದು ಮಾಡೋ ಉದ್ದೇಶದಿಂದಾನೇ ಅನ್ಕೊಳ್ಳೋಣ. ಆದ್ರೆ ಜನಕ್ಕೆ ಏನಾಗಿದೆ, ಸಾಲ ತಗೊಂಡಿರೋದನ್ನ ಅದು ಬಂದಾಗ ನೋಡ್ಕೊಳ್ಳೋಣ, ಅದು ಕುತ್ತಿಗೆಗೆ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ಒಂದು ಉಡಾಫೆಯಿಂದನೂ ಮಾಡಿರುವಂತದ್ದು ಇದೆ. ಇದರಲ್ಲಿ ಫೈನಾನ್ಸ್ ಕಂಪ್ನಿಗಳದ್ದು ಮಿಸ್ಟೇಕ್ ಇದೆ. ಯಾಕಂದ್ರೆ ಅವ್ರೇನ್ ಮಾಡ್ತಾ ಇದಾರೆ, ಒಂದು ಕಂಪ್ನಿನ ನಡೆಸ್ಬೇಕಾದ್ರೆ ಡಿಪಾಸಿಟ್ ದುಡ್ಡನ್ನ ತಗೊಂಡು ಬೇರೆಯವ್ರಿಗೆ ಸಾಲ ಕೊಡ್ತಾ ಇದಾರೆ ಅಂದ್ರೆ ಅಷ್ಟೇ ಜವಾಬ್ದಾರಿಯಾಗಿ ಅವ್ರ ಕೆಲಸನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೋಡಿ, ಖಾಸಗಿ ಬ್ಯಾಂಕ್ಗಳಾಗ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗ್ಲಿ, ಯಾರು ಈ ಗ್ರಾಹಕರ ಬಳಿ ಬರಲ್ಲ. ಗ್ರಾಹಕರೇ ಆ ಬ್ಯಾಂಕ್ ಬಳಿ ಹೋದರೂ ಕೂಡ ಅವ್ರು ಕೇಳುವ ಡಾಕ್ಯುಮೆಂಟ್ಸು, ಅವ್ರು ಕೇಳ್ತಕ್ಕಂಥ ವಿಚಾರಗಳು, ಅಥವಾ ಅಲ್ಲಿ 1 ತಿಂಗಳಲ್ಲಿ ಬೇಕು, 2 ತಿಂಗಳಲ್ಲಿ ಬೇಕು, 2-3 ತಿಂಗಳಲ್ಲಿ ಬೇಕು ಅಂತೆಲ್ಲ ನೋಡಿದಾಗ ಏನು ಅನಿಸ್ಬಿಡುತ್ತೆ ಜನಗಳಿಗೆ, ಬ್ಯಾಂಕ್ ಅವರೇ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ, ಬ್ಯಾಂಕ್ ಅವರೇ ನಮ್ಮ ಸಂಘದ ಹತ್ರ ಬರ್ತಾ ಇದ್ದಾರೆ, ಆರಾಮಿದೆಯಲ್ಲ ಇದು, ಏನು ಕೇಳ್ತಾ ಇಲ್ಲ ಇವರು ಅಂತ ಹೇಳಿ. ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಅವ್ರಿಗೊಂದು ಈಸಿ ಅನಿಸ್ಬಿಡುತ್ತೆ, ತೊಗೊಂಡ್ಬಿಡ್ತಾರಾ ಅಂತ.
ಖಂಡಿತವಾಗ್ಲು ಜನಕ್ಕೆ ಏನಾಗಿದೆ, ಈಸಿ ಮನಿ ಅನ್ನೋ ಹಾಗೆ ತಾನೆ ಅಲ್ವಾ. ಈಗ ಇವತ್ತೆಲ್ಲಾ ನೀವೊಂದು ಇದರಲ್ಲಿ ನೋಡಿ, ಇವತ್ತು ಮುಂಚೆ ನಾವು ಕೈಯಿಂದ ದುಡ್ಡು ಎಣಿಸ್ಬಿಟ್ಟು ಕೊಡೋದಕ್ಕೂ ಇವತ್ತು UPI ನಲ್ಲಿ ಖರ್ಚು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮೊದಲು ನಾವು ದುಡ್ಡನ್ನ ಖರ್ಚು ಮಾಡ್ಬೇಕಾದ್ರೆ, ದುಡ್ಡನ್ನ ಎಣಿಸ್ಕೊಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಂಟ್ರೋಲ್ ಇರ್ತಾ ಇತ್ತು. ಅಥವಾ ಸಮಟೈಮ್ಸ್ ನಾವು ಆಚೆಯಿಂದ ಹೋದಾಗ ದುಡ್ಡು 100 ರೂಪಾಯಿ ಇದ್ರೆ 100 ರೂಪಾಯಿ ಮಾತ್ರ ಖರ್ಚು ಮಾಡಿ ಉಳಿದು ಆಮೇಲೆ ನೋಡಿ. ಇವಾಗ ಏನಾಗಿದೆ, UPI ಬಂದ್ಮೇಲೆ ಖರ್ಚು ಮಾಡೋದು ಜಾಸ್ತಿ ಆಗಿದೆ, ಸ್ಪೆಂಡಿಂಗ್ ಹ್ಯಾಬಿಟ್ ಜಾಸ್ತಿ ಆಗಿದೆ. ಹಾಗಾಗಿ ಡೆಫಿನೆಟ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಏನಾಗಿದೆ, ದುಡ್ಡು ಈಸಿಯಾಗಿ ಬಂದಾಗ ಅದು ಕಳೆದುಕೊಳ್ಳುವಂಥದ್ದು ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ದವ್ರು ಏನ್ ಮಾಡಿದ್ದಾರೆ, ಈಸಿಯಾಗಿ ಸಾಲಗಳು ಕೊಡ್ಬೇಕಾದ್ರೆ ಯಾವುದೇ ತರ ಒಂದು ಶ್ಯೂರಿಟಿ ಇರಲಾರ್ದೆ, ಬ್ಯಾಕ್ ಗ್ರೌಂಡ್ ಟೆಸ್ಟ್ ಮಾಡ್ಲಾರ್ದೆ ಸಾಲಗಳು ಕೊಡ್ತಾರೆ. ಅದು ರಿಕವರಿ ಬಂದಾಗ ಅವ್ರು ಉಪಯೋಗಿಸುವಂತ ಮೆಥಡ್ ಏನಿದೆಯಲ್ಲ, ಅದು ತುಂಬಾ ಅಮಾನವೀಯಾಗಿದ್ದು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸಾಲ ಕೊಟ್ಟಾದ್ಮೇಲೆ ಯಾವಾಗ ಬೇಕಾದ್ರೆ ಈ ತರ ರೋಡಿಗಳನ್ನ ಕೊಟ್ಬಿಟ್ಟು ಅವ್ರ ಮೇಲೆ ಒಂದು ಹ್ಯುಮಿಲೇಟ್ ಮಾಡಿ ಅವ್ರ ಮೇಲೆ ಒಂದು ಬಲ ಪ್ರಯೋಗ ಮಾಡಿ ವಸೂಲಿ ಮಾಡೋದಿದೆಯಲ್ಲ, ಅದು ಆಸ್ ಪರ್ ದ ಕಾನೂನು ಪ್ರಕಾರನೂ ಅದು ಇಲ್ಲಿಗಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಭಾಗ ಇದೆ ಶರಣ್ ಪಾಟೀಲ್ ಅವರೇ. ಈಗ ಅಮಾನವೀಯವಾಗಿ ಅಂತೆಲ್ಲ ಮಾತಾಡ್ತಾರಲ್ಲ, ಅದು ಹೇಗೆ ಅಂದರೆ, ಹಿಂದೆ ಎಲ್ಲ ಯಾರಿಗಾದ್ರೂ ಒಬ್ಬರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಒಬ್ಬನ ಸಾರ್ವಜನಿಕವಾಗಿ ದಂಡಿಸೋದು. ನ್ಯಾಯ ಪಂಚಾಯತಿ ಕಟ್ಟೆ ದಂಡಿಸಿದಾಗ ಅದು 10 ಜನಕ್ಕೆ ಪಾಠ. ಅದು ಈ ಥರ ಮಾಡಿದ್ರೆ ಈ ಥರ ಆಗುತ್ತಂತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಒಂದು ಮನೆಯವ್ರ ಮುಂದೆ ಹೋಗಿ ಫಿನಾನ್ಸ್ ಕಂಪ್ನಿ ಥರ ಗಲಾಟೆ ಮಾಡಿದ್ರು ಅಂತ ಹೇಳಿದ್ರೆ, ಅಯ್ಯೋ ನಾವು ಸತ್ರು ಚಿಂತೆ ಇಲ್ಲ, ಸಾಲ ಕೊಟ್ಬಿಡ್ಬೇಕಪ್ಪ ಅನ್ನೋ ಒಂದು ಭಯ ಕ್ರಿಯೇಟ್ ಮಾಡೋ ಉದ್ದೇಶ ಕೂಡ ಅಲ್ವಾ ಇದು? ಖಂಡಿತವಾಗ್ಲು ಅದು ಏನಾಗಿದೆ, ಖಂಡಿತವಾಗ್ಲು ಮುಂಚೆ ಒಂದು ಸಾಮಾನ್ಯವಾಗಿ, ಯಾಕಂದ್ರೆ ನಾನು ಒಂದು ಗ್ರಾಮೀಣ ಭಾಗದಲ್ಲಿ ಬಂದಿರೋದ್ರಿಂದ ಮೊದಲೇನಾಗಿದ್ದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಎಕೋ ಸಿಸ್ಟಮ್ ಕ್ರಿಯೇಟ್ ಆಗಿತ್ತು. ಮೊದಲೆಲ್ಲ ಏನಾಗಿತ್ತು, ಅದು ಲೀಗಲ್ ಇಲ್ಲಿಗಲ್ ಬೇರೆ ವಿಷಯ. ಒಬ್ಬ ಊರಲ್ಲಿ ಒಬ್ಬ ಸಾಹುಕಾರ ಇರ್ತಾನೆ, ಅವನ ಹತ್ರ ನಾವು ನೋಡಿದ್ವಿ, ಎಷ್ಟೊಂದು ಸಿನಿಮಾಗಳಲ್ಲೂ ನೋಡಿದ್ವಿ, ಸಾಹುಕಾರದವನು ಸಾಲ ಕೊಟ್ಟಿರ್ತಾನೆ, ಅಲ್ಲಿರುವಂತ ಜನರು ಅವರಿಗೆ ಅದನ್ನ ಬಡ್ಡಿ ಸಮೇತ ಕೊಡ್ಬೇಕು, ಕೊಡದೇದಾಗ ಅವ್ರ ಆಸ್ತಿ ತಗೊಳ್ಳೋದು, ಇವೆಲ್ಲನೂ ನಾವು ನೋಡ್ತಾ ಇದೀವಿ. ಆದ್ರೆ ಇನ್ನೊಂದು ರೀತಿನಲ್ಲಿ ತೆಗೆದುಕೊಳ್ಳೋದೇ ಆದ್ರೆ, ಎಷ್ಟೊಂದು ಕಡೆ ಅದೊಂದು ಎಕೋ ಸಿಸ್ಟಮ್ ಹೆಂಗ್ ಕ್ರಿಯೇಟ್ ಆಗಿತ್ತು, ಊರಲ್ಲಿ ಅವ್ರ ಬಗ್ಗೆ ಇವ್ರಿಗೆ ಪರಿಚಯ ಇರ್ತಿತ್ತು, ಇವ್ರಿಗೆ ಅವ್ರ ಬಗ್ಗೆ ಪರಿಚಯ ಇರ್ತಿತ್ತು. ಅವ್ರು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಒಂದ್ 2 ತಿಂಗಳು ಹೋಗ್ಬಿಡೋ, ನೆಕ್ಸ್ಟ್ ಇದು ಕೊಡು ಅಂತ ಹೇಳುವಂತದ್ದು. ಎಲ್ಲಾ ತರ ದುರ್ಬಳಕೆಗಳು ಇದ್ದೇ ಇರುತ್ತೆ. ಆದ್ರೆ ಏನಾಗಿದೆ, ಕಾನೂನು ಇವತ್ತು ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ನೀವು ಯಾವುದೇ ಸಾಲನ ಕೊಟ್ಟಿರೋದು ತಪ್ಪಿದೆ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಡ್ಯೂ ಡಿಲಿಜೆನ್ಸ್ ಸರಿ ಮಾಡಿಲ್ಲ, ನೀವು ಇಷ್ಟೊಂದು ನೀವು ನೆಗ್ಲಿಜೆನ್ಸ್ ಇಂದ ನೀವು ಸಾಲ ಕೊಟ್ಟಿರೋದಾದ್ಮೇಲೆ ಅದು ಡಿಫಾಲ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ಅದನ್ನ ನೀವು ಎಲ್ಲಾನು ಮರ್ತ್ಬಿಟ್ಟು ಈ ತರ ರಿಕವರಿ ಮಾಡಕ್ ಹೋದಾಗ ಕಾನೂನು ರೀತಿಯಲ್ಲಿ ಅವರಿಗೆ ಹೋರಾಟ ಮಾಡುವಂತ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಅದನ್ನ ಯೋಚನೆ ಮಾಡಿ ಮೈಕ್ರೋ ಫೈನಾನ್ಸ್ ಅವರು ರಿಕವರಿ ಮಾಡಬೇಕು. ಥ್ಯಾಂಕ್ ಯು ಶರಣ್ ಪಾಟೀಲ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಂದರೆ ಈಗ ನೋಡಿ, ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಅನೇಕರು ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ತೊಂದರೆಗೀಡಾದಂಥವರು ಸಾವಿರಾರು ಜನ ಇರಬಹುದು, ಲಕ್ಷಾಂತರ ಜನ ಇರಬಹುದು, ನಮ್ಗೆ ಗೊತ್ತೇ ಇಲ್ಲ. ಈ ಸಾಲದ ಶೂಲ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಬಹಿರಂಗವಾಗಿ ಕಾಣ್ತಕ್ಕಂಥ ಸಾಲದ ಶೂಲ ಅಲ್ಲ. ಇದು ಅವರವರ ಮನೆ ಒಳಗಡೆ ಮಾತ್ರ ಅನುಭವಿಸ್ತಾ ಇರ್ತಕ್ಕಂಥ ನರಕ ಯಾತನೆ. ಒಂದು ಸಾಲಕ್ಕೆ ಒಂದು ಬಡ್ಡಿಗೆ ಇನ್ನೊಂದು ಸಾಲ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಮತ್ತಷ್ಟು ಜನಗಳನ್ನು ಮಾತಾಡಿಸ್ತೀನಿ, ಕಾಲ್ ಬರ್ತಾನೆ ಇದೆ, ಒಂದು ಬ್ರೇಕ್ ಆದಮೇಲೆ. ಈ ಸಾಲದ ಶೂಲ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಬಹಿರಂಗವಾಗಿ ಕಾಣ್ತಕ್ಕಂಥ ಸಾಲದ ಶೂಲ ಅಲ್ಲ. ಇದು ಅವರವರ ಮನೆ ಒಳಗಡೆ ಮಾತ್ರ ಅನುಭವಿಸ್ತಾ ಇರ್ತಕ್ಕಂಥ ನರಕ ಯಾತನೆ. ಒಂದು ಸಾಲಕ್ಕೆ ಒಂದು ಬಡ್ಡಿಗೆ ಇನ್ನೊಂದು ಸಾಲ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಮತ್ತಷ್ಟು ಜನಗಳನ್ನು ಮಾತಾಡಿಸ್ತೀನಿ, ಕಾಲ್ ಬರ್ತಾನೆ ಇದೆ, ಒಂದು ಬ್ರೇಕ್ ಆದಮೇಲೆ.